ಮರ್ತೋಗ್ಬಿಡುವಂಥದ್ದು. ಓಕೆ, ಅಂಡ್ ಐ ಆಮ್ ನಾಟ್ ಟೆಲಿಂಗ್ ಅಬೌಟ್ ಇನ್ ಅಪಾಯಿಂಟ್ಮೆಂಟ್ಸ್ ವಿತ್ ಅದರ್ ಪೊಲಿಟಿಷಿಯನ್ಸ್. ಅವ್ರಿಗೆ ಸ್ವಲ್ಪ ಜಾಣ ಮರವು ಜಾಸ್ತಿ ಇರುತ್ತೆ ಅಲ್ವಾ? ಓಟ್ ಕೇಳಬೇಕಾದ್ರೆ ಏನಾಗಿರುತ್ತೆ, ಅವರಿಗೆ ಚೆನ್ನಾಗಿ ನೆನಪಿರುತ್ತೆ, ಆಮೇಲೆ ಮರ್ತೋಗ್ಬಿಡುತ್ತೆ. ಆ ಎಕ್ಸಾಂಪಲ್ ಕೊಡ್ತಾ ಇಲ್ಲ. ಐ ಆಮ್ ಟೆಲಿಂಗ್ ಅಬೌಟ್ ನಾರ್ಮಲ್ ಅಪಾಯಿಂಟ್ಮೆಂಟ್ಸ್. ಸೊ ದಿಸ್ ಕ್ಯಾನ್ ಹ್ಯಾಪನ್. ಅಂಡ್ ಕಾನ್ವರ್ಸೇಷನ್ಸ್ ಅಂದ್ರೆ ಕೆಲವರು ಮಾತಾಡಿರ್ತಾರೆ, ನಾನು ಮಾತಾಡೇ ಇಲ್ಲ ಅಂತ ಹೇಳ್ಬಿಡೋದು, ನಾನು ನಿಮಗೆ ಹೇಳೇ ಇಲ್ಲ, ನಾನು ಒಪ್ಕೊಂಡೇ ಇಲ್ಲ ಅಂತ ಹೇಳುವಂಥದ್ದು. ದರ್ ಇಸ್ ಎ ಕಾನ್ವರ್ಸೇಷನ್. ಅಂಡ್ ಈವೆಂಟ್ಸ್ ಫಾರ್ ಎಕ್ಸಾಂಪಲ್ ಏನೋ ದಿ ಬರ್ತ್ಡೇಗಳು ಮರ್ತೋಗುವಂಥದ್ದು, isn't it? So where it is very common, ladies al common ಅಥವಾ ಬಾಯ್ಸ್ ಜೆಂಟ್ಸ್ ಅಲ್ಲಿ ಕಾಮನ್ ಆಯ್ತು ಮರ್ತೋಗುವಂಥದ್ದು, ರೈಟ್? ಇಟ್ ಇಸ್ ಬಿಕಾಸ್ ಆಫ್ ದ ಬ್ರೈನ್. ಸೊ ಜೆಂಟ್ಸ್ ಚಿಂತೆ ಮಾಡಬೇಡಿ, ಮರ್ತ್ಬಿಟ್ರೆ ನೀವೇ ಕಾರಣ ಅಲ್ಲ, ಇಟ್ ಇಸ್ ಯುವರ್ ಬ್ರೈನ್ ಅಂತ. ಐ ಆಮ್ ಜಸ್ಟ್ ಟೆಲಿಂಗ್ ಯು ಲೈಟರ್ ವೇನ್. ಸೊ ಇಟ್ ಈಸ್ ಹ್ಯಾಪನಿಂಗ್ ರೆಗ್ಯುಲರ್ಲಿ, ಇಟ್ ಈಸ್ ಎನ್ ಇಶ್ಯೂ. ಅಂಡ್ ರಿಪೀಟಿಂಗ್ ದ ಸ್ಟೋರೀಸ್. ಒಂದು ಹೇಳಿದ ಮಾತನ್ನ ಮತ್ತೆ ಮತ್ತೆ ಹೇಳುವಂಥದ್ದು, ರಿಪೀಟೆಡ್ಲಿ. ಟೀಚರ್ಗೆ ಎಕ್ಸಾಂಪಲ್ ಕೊಡಬೇಡಿ. ಟೀಚರ್ಗಳು ಯಾಕೆ ರಿಪೀಟ್ ಮಾಡ್ತಾರೆ, ನಿಮ್ಗೆ ಅರ್ಥ ಆಗ್ಬೇಕು ಅಂತ ಮಾಡ್ತಾರೆ. ಐ ಆಮ್ ಟಾಕಿಂಗ್ ಅಬೌಟ್ ದಿ ಸೀನಿಯರ್ ಪೀಪಲ್. ಅಟ್ಲೀಸ್ಟ್ 2 ಪೇಜ್ ಓದಬೇಕು. ಏನು ಓದಬೇಕು? ಕೆಮಿಸ್ಟ್ರಿ, ಫಿಸಿಕ್ಸ್, ಇಂಜಿನಿಯರಿಂಗ್ ಫಿಸಿಕ್ಸ್ ಇದೆ ಅಲ್ವಾ ನಿಮಗೆ, ಅಲ್ವಾ? ಅದನ್ನು ಓದಿದ್ರೆ ತೊಂದರೆ ಏನಿಲ್ಲ. ಬಟ್ ನಾರ್ಮಲಿ ಹೇಳೋಂಥದ್ದು ಏನಂತಾರೆ, ಸಮಥಿಂಗ್ ನ್ಯೂ, ಮೇ ಬಿ ಅ ಪಾರ್ಟ್ ಆಫ್ ಎ ನಾವೆಲ್. ಫುಲ್ ಬುಕ್ ಎಲ್ಲ ಓದೋದೇನು ಅವಶ್ಯಕತೆ ಇಲ್ಲ. ಪ್ರತಿದಿನ 2 ಪೇಜ್ಗಳು ಮಲಗೋಕ್ಕಿಂತ ಮುಂಚೆ ಓದಿದ್ರೆ ಇಟ್ ಕುಡ್ ಬಿ ರಿಯಲಿ ಯೂಸ್ಫುಲ್. And brain trainers, puzzles, games and all. ಇವತ್ತು ಟೈಮ್ ಇಲ್ಲ, ಅದರ್ವೈಸ್ ವುಡ್ ಹ್ಯಾವ್ ಡನ್ ಒನ್ ಸ್ಮಾಲ್ ಗೇಮ್ ಆಲ್ಸೋ. ಸೊ ಬ್ರೈನ್ ಗೇಮ್ಗಳು ಯೂಟ್ಯೂಬಲ್ಲಿ ಅವೈಲಬಲ್ ಇದೆ, ಅದನ್ನು ಆಗಾಗ ಮಾಡ್ತಾ ಇರಬೇಕು. ಆಮೇಲೆ ಟ್ರೆಡಿಷನಲಿ ದರ್ ಆರ್ ಸಮ್ ಸುಮಾರು ಸರಿ ಏನಾಗುತ್ತೆ, ಅವರು ಚಿಕ್ಕ ಮಗು ಥರ, ಡಿಮೆನ್ಷಿಯಾ ಹೇಗೆ ಅಂತಂದ್ರೆ ಒಂದೂವರೆ ವರ್ಷದ ಮಗು ಥರ ಇರ್ತಾರೆ. ಅವರು ದೇಹ ಮಾತ್ರ ದೊಡ್ಡದಿರುತ್ತೆ, ಆದರೆ ಯೋಚನೆ ಎಲ್ಲ ಚಿಕ್ಕ ಮಗು ಥರ. ಚಿಕ್ಕ ಮಗು ಬಟ್ಟೆ ಹಾಕಿದ್ರೆ ಸುಂದರುತ್ತೆ, ಹಾಗೆ ಬರುತ್ತೆ ಹೊರಗಡೆ. ಸೊ ದೀಸ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್ ವಿತ್ ಡಿಮೆನ್ಷಿಯಾ ಪೇಷಂಟ್ಸ್. ಬಟ್ ಫ್ಯಾಮಿಲಿ ಮೆಂಬರ್ಸಿಗೆ ಓಕೆ ಅನ್ಬೋದು, ಬಟ್ ಹೊರಗಿನವರಿಗೆ ತುಂಬ ಸಮಸ್ಯೆ ಆಗುತ್ತೆ. ನೆಕ್ಸ್ಟ್, ದೀಸ್ ಆರ್ ಚೇಂಜಸ್ ಇನ್ ಬಿಹೇವಿಯರ್. ಬ್ಲೇಮಿಂಗ್ ಅದರ್ಸ್, ರೈಟ್? ಬೇರೆ ಅವ್ರನ್ನ ಸುಮ್ಮನೆ ಬೈತಾ ಇರೋಂಥದ್ದು ಅವರು ಡಿಮೆನ್ಷಿಯಾ ಪೇಷಂಟ್ಸ್ಗಳಿಗೆ. ಡಿಮೆನ್ಷಿಯಾ ಪೇಷಂಟ್ಸ್ ಬೈದರೆ ಪರವಾಗಿಲ್ಲ, ಬಟ್ ಕೆಲವರಿಗೆ ನಾರ್ಮಲಿ ಸುಮ್ಮನೆ ಕೂಡ ಬೈತಾ ಇರ್ತಾರೆ ಅಲ್ವಾ? ಒಂದು ರೋಡ್ ನೋಡಿದಾಗ, ರೋಡ್ ಎಲ್ಲ ಕೆಟ್ಟೋಗ್ಬಿಟ್ಟಿದೆ, ಎಷ್ಟೋ ತಿಂದಾಕ್ಬಿಟ್ಟಿದ್ದಾರೆ ಪೊಲಿಟಿಷಿಯನ್ಸ್ ಅಂತ ಬೈಯೋದು. ರೋಡ್ ತುಂಬ ಚೆನ್ನಾಗಿ. ನ್ಯಾಷನಲ್ ಸೈನ್ಸ್ ಡೇ ಅಂತ ಎಲ್ಲ ಕಡೆ ಅಬ್ಸರ್ವ್ ಮಾಡ್ತಾರೆ. ಡಾಕ್ಟರ್ ಸಿ ವಿ ರಾಮನ್ ಅವರು ವಿಜ್ಞಾನಕ್ಕೆ ನೀಡಿರುವಂಥ ಕೊಡುಗೆಯ ಬಗ್ಗೆ ಅದನ್ನು ಸ್ಮರಿಸುವುದಕ್ಕೋಸ್ಕರ, ನಂತರ ಎಲ್ಲರಲ್ಲೂ ಇದರ ಬಗ್ಗೆ ಉತ್ತೇಜನ ಕೊಡಲಿಕ್ಕೋಸ್ಕರ ಮಾಡುವಂಥ ಈ ಕಾರ್ಯಕ್ರಮಗಳು. ಇವತ್ತು ವಿದ್ಯಾವಿಕಾಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಕಾರ್ಯಕ್ರಮವನ್ನು ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ ಅವರು ಇದನ್ನು ಆಯೋಜಿಸಿದ್ದಾರೆ. ನನ್ನ ಭಾಷಣದಲ್ಲಿ ನಾನು ಹೇಳಿದ್ದೇನೆಂದರೆ, ಇವತ್ತು ಅಲ್ಝೈಮರ್ಸ್ ಮತ್ತು ಡಿಮೆನ್ಷಿಯಾದ ಬಗ್ಗೆ ಇಂಜಿನಿಯರ್ಗಳು ಟೆಕ್ನಾಲಜಿ ಕಡೆಯಿಂದ ಯಾವ ಥರ ಅದಕ್ಕೆ ಹೆಲ್ಪ್ ಮಾಡ್ಬೋದು. ಯಾಕಂದರೆ ನಮಗೆಲ್ಲ ಗೊತ್ತಿದೆ, ಇದಕ್ಕೆ ಯಾವುದೇ ರೀತಿಯ ಔಷಧಿಗಳಿಲ್ಲ. ಕೆಲವು ಔಷಧಿಗಳಿಗೂ ಕೂಡ ಈ ರೀತಿಯ ಸರಿಯಾದ ರೀತಿ ಕ್ಯೂರ್ ಇಲ್ಲ, ಸೈಡ್ ಎಫೆಕ್ಟ್ಸ್ ತುಂಬ ಇದೆ. ಇದು ಇವತ್ತಿನ ಕಾರ್ಯಕ್ರಮದ. ಭಾರತಾದ್ಯಂತ ನ್ಯಾಷನಲ್ ಸೈನ್ಸ್ ಡೇ ಫೆಬ್ರವರಿ 28ರಂದು ಆಚರಿಸ್ತೀವಿ. ಇದು ಸರ್ ಸಿ ವಿ ರಾಮನ್ ಅವರು ಏನು ಸೈನ್ಸ್ಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅದನ್ನು ಅವರನ್ನ ಜ್ಞಾಪಕಾರ್ಥವಾಗಿ ಸೆಂಟ್ರಲ್ ಗೌರ್ಮೆಂಟು ಇವತ್ತು ಫೆಬ್ರವರಿ 28ನ ನ್ಯಾಷನಲ್ ಸೈನ್ಸ್ ಡೇ ಆಗಿ ಆಚರಿಸಬೇಕು ಅಂಥೇಳಿ ಸಾಕಷ್ಟು ವರ್ಷಗಳಿಂದ ನಡ್ಕೊಂಡ್ಬಂದಿದೆ. ಇವತ್ತು ನಮ್ಮ ವಿದ್ಯಾವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ನ್ಯಾಷನಲ್ ಸೈನ್ಸ್ ಡೇನ ಸೆಲೆಬ್ರೇಷನನ್ನು ಮಾಡಿದ್ದೀವಿ. ಇವತ್ತು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಹನುಮಂತಾಚಾರ್ ಜೋಶಿ ಅವರನ್ನು ಕರೆಸಿದ್ವಿ. ಸೊ ಜೋಶಿ ಸರ್ ಅವರು ಆಲ್ಝೈಮರ್ ಡಿಸೀಸಸ್ ಬಗ್ಗೆ ಮತ್ತು ಡೆಮೆನ್ಷಿಯಾ ಡಿಸೀಸಸ್ ಬಗ್ಗೆ ಸಾಕಷ್ಟು ಮಾಹಿತಿನ ನಮ್ಮ ಮಕ್ಕಳೊಟ್ಟಿಗೆ ಹಂಚ್ಕೊಂಡಿದ್ದಾರೆ. ಇವತ್ತಿನ ಯುವ ಪೀಳಿಗೆಯ ಮುಂದಿನ ನಮ್ಮ ನೇಷನನ್ನು ಮುನ್ನಡೆಸೋರು ಅಂಥವ್ರು. ಹಾಗಾಗಿ ಅಂಥವ್ರಿಗೆ ಈ ಎಲ್ಲದ್ರ ಬಗ್ಗೆ ಮಾಹಿತಿ ಇರಬೇಕು ಅಂತೇಳಿ ಇವತ್ತು ಅವರ ಎಕ್ಸ್ಪೀರಿಯನ್ಸನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರೆ. ವಿ ಆರ್ ವೆರಿ ಥ್ಯಾಂಕ್ಫುಲ್, ಆ್ಯಂಡ್ ವಿ ಆರ್ ಆಲ್ಸೋ ಥ್ಯಾಂಕ್ಫುಲ್ ಟು ಅವರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅವರ್ ಪ್ರಿನ್ಸಿಪಲ್ ಫಾರ್ ಎನ್ಕರೇಜಿಂಗ್ ಅಸ್.